ಏನು ಚರ್ಚೆ ಆಗ್ತದೆ ಹೊರಗಡೆ ಬರೋದು. ಮತ್ತೆ ಎಚ್ ಕೆ ಪಾಟೀಲ್ ಹೇಳಿದ್ರೆ ಅದು ಕರೆಕ್ಟ್ ಇರ್ತದೆ. ಅದು ಅವ್ರೇನು ಹೇಳ್ತಾರೆ ಅದು ಕರೆಕ್ಟ್ ಇರ್ತದೆ. ಅವ್ರೇನು ಹೇಳ್ತಾರೆ ಅದು ಕರೆಕ್ಟ್ ಇರ್ತದೆ ಅಷ್ಟೇ. ನನಗೆ ಗೊತ್ತಿಲ್ಲ ಅವ್ರೇನು ಹೇಳಿದ್ರು ಕರೆಕ್ಟ್ ಇರ್ತದೆ. ಆಯ್ತಲ್ಲ, ಎಚ್ ಕೆ ಪಾಟೀಲ್ ಹೇಳಿದ್ರ ಮೇಲೆ ಅದು ಕರೆಕ್ಟ್ ಇರ್ತದೆ ಅಂತ ತಿಳ್ಕೊಂಡ್ಬಿಡಿ. ಅವ್ರು ಏನು ಹೇಳಿದ್ರೆ ಅದು ಕರೆಕ್ಟ್ ಇರ್ತದೆ, ಅವ್ರು ಹೇಳಿದ್ರು ಕರೆಕ್ಟ್ ಇರ್ತದೆ, ಹೇಳಲಿಕ್ಕೆ ಅನ್ನೋದು ಕರೆಕ್ಟ್ ಇರ್ತದೆ. ಓಕೆ, ಮತ್ತೆ ಅಲ್ಲ ಸರ್, ಇವಿಎಂ ಬೇಕಾ ಬೇಡವಾ ಅಂತ. ಯಾಕಂದ್ರೆ ಇವಿಎಂ ಬೇಡ, ಅದಕ್ಕೆ ಬ್ಯಾಲೆಟ್ ಪೇಪರ್ ತರಬೇಕು ಅಂತೇಳಿ. ಇವಿಎಂ ಮೇಲೆ ಸಾಕಷ್ಟು ಸಂದೇಹಗಳೆಲ್ಲ ಕೂಡ ಇದ್ದಾವೆ. ಇವತ್ತು ಬ್ಯಾಲೆಟ್, ಇವತ್ತು ಅಮೇರಿಕ ಅಂತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ, ಇವು ಕೂಡ ಬ್ಯಾಲೆಟ್ ಮೇಲೆ ಹೋಗ್ತಾರೆ. ಸೊ ಬ್ಯಾಲೆಟ್ ಆದರೆ ಇವತ್ತು ಸಹ ಈ ಇವಿಎಮ್ದು ಏನು ಗೊಂದಲ ಇದೆ, ಸಂದೇಹ ಇದೆ, ಅದರಿಂದ ನಾವು ಹೊರಗುಡಲಿಕ್ಕೆ ಸಾಧ್ಯ ಆಗ್ತದೆ. ತಂದಿದ್ರು ಕೂಡ ಯು ಪಿ ಎ ಗೌರ್ಮೆಂಟು ಅದನ್ನು ಮಿಸ್ಯೂಸ್ ಮಾಡ್ತಾ ಇರೋದು ಬೇರೆಯವ್ರದಲ್ಲ. ತಂದಿರೋರು ನಾವಿರ್ಬೋದು, ನಾವು ತಂದಿದ್ದು ಒಳ್ಳೆಯ ಉದ್ದೇಶಕ್ಕೆ ತಂದಿದ್ದೀವಿ. ಆದರೆ ಅದನ್ನು ಈಗ ಈ ಆಧುನಿಕ ಇದರಲ್ಲಿ ಇನ್ನು ಮುಂದೆ ಇನ್ನೂ ಕಷ್ಟ ಬರ್ತವೆ. ಎ ಐ ಬಂದಮೇಲೆ ಎಲ್ಲ ಕ್ವಾಂಟಮ್ ಕಂಪ್ಯೂಟಿಂಗು, AI ಎಲ್ಲ ಬಂದಮೇಲೇನು ಭಾಳಷ್ಟು ಡಿಸ್ರಪ್ಟ್ ಆಗ್ತವೆ ಎಲ್ಲನೂ ಕೂಡ. ಬ್ಯಾಲೆಟ್ ಇಸ್ ಬೆಟರ್. ಒಂದು ವೇಳೆ ಸರ್ ಬ್ಯಾಲೆಟ್ ಪೇಪರ್ ಕೂಡ ಫಲಿತಾಂಶ ಕಾಂಗ್ರೆಸ್ ವ್ಯತಿರಿಕ್ತವಾಗಿ ಬಂದರೆ ಅವು ಒಪ್ಕೊಳ್ಳುತ್ತೀರಾ? ಈಗ EVM-ನಿಂದ ಆಗ್ತಿರೋದನ್ನು ಕೂಡ ನಾವು ಕಾನೂನಾತ್ಮಕವನ್ನು ಒಪ್ಕೊಳ್ಳೇಬೇಕಾಗ್ತದೆ. ಬ್ಯಾಲೆಟ್ ಆದರೆ ಪಾರದರ್ಶಕ ಬರ್ತದೆ. ಗೆಲುವು ಸೋಲು ಒಪ್ಕೊಳ್ಳುವಂಥದ್ದು ಈಗಲೂ ಇದೆ, ಆಗಲೂ ಇರ್ತದೆ. ಆದರೆ ಒಂದು ಒಳ್ಳೆಯ ಸೋಲು ಬ್ಯಾಲೆಟ್ ಆದರೆ ನಾವು ನಿಶ್ಚಿತವಾಗಿ ಭಾಳಷ್ಟು ಕಡೆ ಗೆಲ್ತೀವಿ, ಜಾಸ್ತಿ ಗೆಲ್ತೀವಿ. ಈಗ ನೀವು ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ ಮಾತ್ರ ಸ್ಥಳೀಯ ಸಂಸ್ಥೆ ನಮಗೆ ಅಧಿಕಾರ ಇದೆ, ರಾಜ್ಯಕ್ಕೆ ಅಧಿಕಾರ ಇದೆ. ಇಲ್ಲಿ ನಾವು ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಳ್ಬೋದು. ಆದರೆ ಉಳಿದ ಇಲೆಕ್ಷನ್ಗಳಿಗೆ ಮತ್ತೆ ಅದು ಇಲೆಕ್ಷನ್ ಕಮಿಷನ್ನು ಇವತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಗೋಬೇಕು. ನಮ್ಮ ಕೈಗೆ ಅಧಿಕಾರ ಇದ್ದಿತ್ತು, ಅದನ್ನು ನಾವು ಮಾಡಲಿಕ್ಕೆ ಸಹ ಕ್ರಮ ಕೈಗೊಳ್ಬೋದು. ಈಗ ಮೊದಲಿಗೆ ಬಿಬಿಎಂಪಿ ಚುನಾವಣೆ ಬರ್ತಾ ಇದೆ ಸರ್, ಅಲ್ಲಿನ ಪ್ರಯೋಗ ಮಾಡ್ತಾರೆ ಸರ್ ಬ್ಯಾಲೆಟ್ ನೋಡೋಣ. ಇವತ್ತರ ಪ್ರಸ್ತಾವನೆಗಳು ಇದ್ದಾವೆ. ಪಟ್ಟಿ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ನಾವು ಚುನಾವಣಾ ಆಯೋಗಕ್ಕೆ ಶಿಫಾರಸು ಮಾಡ್ತೇವೆ ಅಂತ ಹೇಳಿ ನಿಶ್ಚಿತವಾಗಿಯೂ ಕೂಡ. ಈಗ ನಿಮ್ಗೆ ಗೊತ್ತಿದೆಲ್ಲ, ಮೊನ್ನೆ ಆಗಿದ್ದು ಮಹದೇವಪುರದಲ್ಲಿ ನಮ್ಮ ರೆಹಮಾನ್ ಖಾನ್ ಮನ್ಸೂರ್ ಅವರು ಸೋತಿದ್ದು ನೋಡಿ. ಎಲ್ಲ ಕಡೆ ಲೀಡ್ ಇದ್ರು, ಒಂದೇ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಟ್ಟರು ಸಹ 70,000 ಡಿಫ್ರೆನ್ಸ್ ಆಗಿ ಒಂದೇ ಮನೆಯಲ್ಲಿ ಈಗ 60-70 ಓಟು ಒಂದೊಂದೇ ಮನೆಯಲ್ಲಿ. ಅದು ಒಂದು 10/10ನಲ್ಲಿ 8/8 10/10ನಲ್ಲಿ ನೋಡಿದರೆ ಅದು ತೋರ್ತದೆ. ಭಾಳಷ್ಟು ಈ ಮತಗಳ ಪಟ್ಟಿ ವಿಶೇಷವಾಗಿ ಅರ್ಬನ್ನಲ್ಲಿ, ರೂರಲ್ನಲ್ಲಿ ಸ್ವಲ್ಪ ಕಡಿಮೆ. ಯಾಕಂದರೆ ಅಲ್ಲಿ ನಮ್ಮ ಇಲೆಕ್ಷನ್ ಏಜೆಂಟ್ಸ್ಗೆ ಎಲ್ಲನೂ ಗೊತ್ತಿರ್ತದೆ ಯಾರು ಕೂಡ ನಾವು ಅಂತೇಳಿ. ಈ ಅರ್ಬನ್ನಲ್ಲಿ ಒಂದು ಸಹ ಗೊತ್ತಾಗೋದಿಲ್ಲ. ಹಂಗೆ ನೋಡಿದರೆ ನಮ್ಮ ಒಂದು ಕರ್ತವ್ಯನೂ ಕೂಡ ಇರ್ತದೆ, ಯಾರು ನಮ್ಮ ಅಲ್ಲಿಯ ಬೂತ್ ಏಜೆಂಟ್ಸು ಎಲ್ಲನೂ ಕೂಡ. ಅದು ಗೊತ್ತಾಗೋದಿಲ್ಲ ಅರ್ಬನ್ನಲ್ಲಿ. ಎಲ್ಲಿ ಮ್ಯಾನಿಪುಲೇಷನ್ ಮಾಡೋಕ್ಕೆ ಸಾಧ್ಯ ಭಾಳಷ್ಟು ಇದ್ದಾವೆ, ಆಗಿರೋವು ಕೂಡ. ನೆಕ್ಸ್ಟ್ ಸಬ್ಜೆಕ್ಟ್ ಪ್ಲೀಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.